So this is the problem regarding the cost sheet. So the following information have been extracted from the books of Calcutta Manufacturing Company Limited. So these are all the information which has been given to you. So stock on materials on 1/4/12, stock of materials on 31/3/13. So this is opening stock of materials. This is closing stock of materials. Then materials purchased, drawing office salaries, counting of house salaries, carriage inwards, cash discounts, and various other expenses are given. Now, what is this adjustment is that out of 48 working hours in a week, the time devoted by the manager to the factory and office was on average 40 hours and 8 hours respectively throughout the year. Prepare the cost sheet. So ನಾವು ಈ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಮ್ಯಾನೇಜರ್ ಸ್ಯಾಲರಿ ಏನಿದೆ 12,000 ಇದೆ. ಸೊ ಇದರಲ್ಲಿ you have to give it to the office as well as the factory. ಫ್ಯಾಕ್ಟ್ರಿಗೆ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾನೆ 40 hours, 8 hours ಆಫೀಸ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಸೊ ಬೋತ್ ಯು ಹ್ಯಾವ್ ಟು apportion correctly. So this is a new adjustment. Apart from that, all other things should be taken as per the format. So let us see what is what. First thing, when you go by the format, first ಏನು ತಗೋಬೇಕು, opening stock of raw materials ತಗೊಂಡು, opening stock of raw materials ತಗೊಂಡು, purchases, carriage inwards and other expenses on purchases like octroi, custom duties, ಇದೇನೇನಿದೆಯೋ ಎಲ್ಲ ಆಡ್ ಮಾಡಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ you will get direct materials. So let us see here you have opening stock of materials, closing stock of materials, materials purchased plus carriage inwards. So ಇದು ಮೂರು ಇದೆ. So I repeat, opening stock of materials, ಇದಕ್ಕೆ purchases, carriage inwards, custom duties, octroi ಅಥವಾ other expenses on purchases ತಗೊಂಡು ಇದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆಡ್ ಮಾಡೋದು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ಲೆಟ್ ಅಸ್ ಟೇಕ್ ದಿಸ್. ಫಸ್ಟ್ ಏನಿದೆ ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ 47 ಇದೆ. ಲೆಟ್ ಅಸ್ ಸಿ ದಿಸ್. ಓಕೆ, ಐ ಹ್ಯಾವ್ ಟೇಕನ್ ದಿಸ್. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ತಗೊಂಡಿದ್ದೀನಿ 47,000. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇದಕ್ಕೆ ಪರ್ಚೇಸಸ್ ನ ಆಡ್ ಮಾಡಿದ್ದೀನಿ, ಕ್ಯಾರಿಯೇಜ್ ಇನ್ವರ್ಡ್ಸ್ ನ ಆಡ್ ಮಾಡಿದ್ದೀನಿ. ಸೊ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಕ್ಯಾರಿಯೇಜ್ ಇನ್ವರ್ಡ್ಸ್ ಆಡ್ ಮಾಡಿದ್ರೆ 2,63,200 ಬರ್ತಿದೆ. ಯಾವ್ದಾದ್ರು ಆಡ್ ಮಾಡಿದ್ರೆ ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಕ್ಯಾರಿಯೇಜ್ ಇನ್ವರ್ಡ್ಸ್ ನ ಆಡ್ ಮಾಡಬೇಕು. ದೆನ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಫಸ್ಟ್ ಪ್ರಾಬ್ಲಮ್ ನ ಬರ್ಕೊಳ್ಳಿ, ನಿಮ್ಗೆ ನೀಟಾಗಿ ಯಾವ ಎಕ್ಸ್ಪೆನ್ಸಸ್ ಯಾವ ಅಡ್ಜಸ್ಟ್ಮೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಿದ್ರೆ 50,000, ಯು ವಿಲ್ ಗೆಟ್ ಡೈರೆಕ್ಟ್ ಮೆಟೀರಿಯಲ್ಸ್ 2,13,200. ಓಕೆ, ಸೊ ನೋಡಿ, ಓಪನಿಂಗ್ ಸ್ಟಾಕ್ ತಗೊಂಡಿದ್ದೀನಿ, ಇದಕ್ಕೆ ಮೆಟೀರಿಯಲ್ಸ್ ನ ಆಡ್ ಮಾಡಿದ್ದೀನಿ, ಕ್ಯಾರೇಜ್ ಇನ್ವರ್ಡ್ಸ್ ನ ಆಡ್ ಮಾಡಿದ್ದೀನಿ, ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿದ್ದೀನಿ. ಯು ಗಾಟ್ ಡೈರೆಕ್ಟ್ ಮೆಟೀರಿಯಲ್ಸ್. ದಿಸ್ ವಿಲ್ ಬಿ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ನಾವು ಕಂಡುಹಿಡಿದಿದ್ದೀವಿ. ಈಗ ಡೈರೆಕ್ಟ್ ವೇಜಸ್ ನೋಡೋಣ. ಡೈರೆಕ್ಟ್ ವೇಜಸ್ ಎಲ್ಲಿದೆ? ಡೈರೆಕ್ಟ್ ವೇಜಸ್ ಯು ನೀಡ್ ಟು ಸಿ ದ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ವೇಜಸ್ ಇದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರೈಮ್ ಕಾಸ್ಟ್. ಸೊ ಏನೂ ಇಲ್ಲ, ಡೈರೆಕ್ಟ್ ವೇಜಸ್ ಅಂತ ಏನಿದೆ, ಸೊ ಇಲ್ಲಿದೆ ಪ್ರೊಡಕ್ಷನ್ ವೇಜಸ್ ಅಂತ ಇದೆ. ಯು ಕ್ಯಾನ್ ಸಿ ಪ್ರೊಡಕ್ಷನ್ ವೇಜಸ್. ಸೊ ಫಸ್ಟ್ ಸ್ಟೆಪ್ ನಾವೇನ್ ಮಾಡಿದ್ವಿ, ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್, ಆಡ್ ಕ್ಯಾರಿಯೇಜ್ ಇನ್ವರ್ಡ್ಸ್, ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್ ಮೂರು ಆಡ್ ಮಾಡ್ಕೊಂಡು ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿದ್ವಿ. ಯು ಗಾಟ್ ಡೈರೆಕ್ಟ್ ಮೆಟೀರಿಯಲ್ಸ್. ದಿಸ್ ವಾಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೂರನ್ನು ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಆಲ್ರೆಡಿ ಸಿಕ್ಕಿದೆ, ಡೈರೆಕ್ಟ್ ವೇಜಸ್ ಇಲ್ಲಿದೆ,
ಡೈರೆಕ್ಟ್ ವೇಜಸ್ ನ ತಗೊಂತಿದ್ದೀನಿ, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್ ನ ತಗೊಂಡ್ರೆ ಯು ಗಾಟ್ ಪ್ರೈಮ್ ಕಾಸ್ಟ್, you got prime cost. Okay, so this will be the first step. Second step, 2 steps ಆಗಿದೆ. ಥರ್ಡ್ ಸ್ಟೆಪ್ ಏನು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನ ತಗೋಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂದ್ರೆ ಏನು, ಆಲ್ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದ ಫ್ಯಾಕ್ಟರಿ, ಆಲ್ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದ ಫ್ಯಾಕ್ಟರಿ. ಓಕೆ, ಲೆಟ್ ಅಸ್ ಸಿ ಇನ್ ದ ಪ್ರಾಬ್ಲಮ್. ಪ್ರೈಮ್ ಕಾಸ್ಟ್ ಬಂದಾಯ್ತಲ್ಲ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನ ನಾವು ಶುರು ಮಾಡೋಣ. So now we will start with the factory overheads. So what are the factory expenses we will take? Okay, ಯಾವ್ದಾದ್ ಫ್ಯಾಕ್ಟ್ರಿಗೆ ಬರುತ್ತೆ ಹೇಳ್ತೀನಿ. ಸೊ ನೋಡಿ, ಓಪನಿಂಗ್ ಸ್ಟಾಕ್ ಆಯ್ತು, ಕ್ಲೋಸಿಂಗ್ ಸ್ಟಾಕ್ ಆಯ್ತು, ಮೆಟೀರಿಯಲ್ಸ್ ಪರ್ಚೇಸಸ್ ಆಯ್ತು, ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್. ಸಿ ಒಂದು ಇಟ್ ಈಸ್ ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್, ಇದು ಆಫೀಸಲ್ಲಿ ಬರಲ್ಲ, ಫ್ಯಾಕ್ಟ್ರಿನಲ್ಲಿ ಬರುತ್ತೆ. ಬಿಕಾಸ್ ದ ಮೀನಿಂಗ್ ಏನು ಅಂತ ನೋಡೋಣ. ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಇಸ್ ನಥಿಂಗ್ ಬಟ್ ಸ್ಯಾಲರಿ ಪೇಡ್ ಫಾರ್ ಪ್ರೊಡಕ್ಷನ್ ಚಾರ್ಟ್. ಅಂದ್ರೆ ಇವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಪ್ಲಾನ್ ಮಾಡಬೇಕು, ಪ್ರೊಡಕ್ಷನ್ ರಿಲೇಟೆಡ್ ಏನೋ ಒಂದು ಚಾರ್ಟ್ ಮಾಡಬೇಕು, ಪ್ರೊಡಕ್ಷನ್ ಪ್ಲಾನ್ ಮಾಡಬೇಕು ಅಂತ ಎಕ್ಸ್ಪೆನ್ಸ್ ಮಾಡೋದನ್ನ ನಾವು ಡ್ರಾಯಿಂಗ್ ಆಫೀಸ್ ಸ್ಯಾಲರಿ ಅಂತ ಕರಿತೀವಿ. ಸೊ ಇಟ್ ಶುಡ್ ಬಿ ಟೇಕನ್ ಅಂಡರ್ ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಇಟ್ ಶುಡ್ ಬಿ ಟೇಕನ್ ಅಂಡರ್ ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಡ್ರಾಯಿಂಗ್ ಆಫೀಸ್ ಸ್ಯಾಲರಿ ತಗೋಬೇಕು. ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಎಲ್ಲಿ ಬರುತ್ತೆ ಇದು ಅಂದ್ರೆ ಆಫೀಸ್ ಅಲ್ಲಿ ಬರುತ್ತೆ. ವೈ ಇಟ್ ಶುಡ್ ಬಿ ಟೇಕನ್ ಇಂಡರ್ ಆಫೀಸ್? ದೀಸ್ ಆರ್ ದ 2 ನ್ಯೂ ಐಟಮ್ಸ್. ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಅಂದ್ರೆ ಎನ್ ಎ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ವೇರ್ ಇಟ್ ಈಸ್ ಲೈಕ್ ಎ ಪ್ಲೇಸ್ ಡನ್ ಫಾರ್ ದ ಅಕೌಂಟಿಂಗ್ ವರ್ಕ್. ಒಂದು ರೂಮು, ಒಂದು ಹಾಲು ವೇರ್ ಅಕೌಂಟಿಂಗ್ ವರ್ಕ್ ಇಸ್ ಡನ್. ಸೊ ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಅಂದ್ರೆ ಅಲ್ಲಿ ಬರುತ್ತೆ. ಸೊ ಇದು ಎಲ್ಲಿ ಬರುತ್ತೆ? ಆಫೀಸ್ ಅಲ್ಲಿ ಬರುತ್ತೆ. ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ ನಾವು ಆಲ್ರೆಡಿ ತಗೊಂಡಿದ್ದಾಯ್ತು. ಕ್ಯಾಶ್ ಡಿಸ್ಕೌಂಟ್ ಕಾಸ್ಟ್ ಶೀಟ್ ಅಲ್ಲಿ ಬರಲ್ಲ. ಬ್ಯಾಡ್ ಡೆಪ್ಟ್ಸ್, ಕ್ಯಾರಿಯೇಜ್ ಔಟ್ವರ್ಡ್ಸ್ ಇದೆ. ಬ್ಯಾಡ್ ಡೆಪ್ಟ್ಸ್ ರಿಟರ್ನ್ ಆಫ್ ಕ್ಯಾರಿಯೇಜ್ ಔಟ್ವರ್ಡ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಇದು ಸೆಲ್ಲಿಂಗ್ ಓವರ್ ಹೆಡ್ಸ್ ಅಲ್ಲಿ ಬರುತ್ತೆ. ರಿಪೇರ್ಸ್ ಆಫ್ ಪ್ಲಾಂಟ್ ಮಿಷಿನ್ ಅಂತ ಇದೆ. ಸೊ ಯು ಹ್ಯಾವ್ ಟು ಟೇಕ್ ಇಟ್, ರಿಪೇರ್ಸ್ ಆಫ್ ಪ್ಲಾಂಟ್ ಅಂಡ್ ಮಿಷಿನ್. ನೆಕ್ಸ್ಟ್, ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ ಫ್ಯಾಕ್ಟ್ರಿ. ನಾವು ತಗೊಂತಿರೋದು ಬರೀ ಫ್ಯಾಕ್ಟ್ರಿ ಆಗಿರೋದ್ರಿಂದ ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನೇನಿದೆ ತಗೊಳ್ಳಿ. ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ ತಗೋಬೇಕು. ನೆಕ್ಸ್ಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಈಸ್ ಸೆಲ್ಲಿಂಗ್ ಓವರ್ ಹೆಡ್ಸ್. ಟ್ರಾವೆಲಿಂಗ್ ಸ್ಯಾಲರೀಸ್ ಸೆಲ್ಲಿಂಗ್ ಓವರ್ ಹೆಡ್. ಪ್ರೊಡಕ್ಷನ್ ವೇಜಸ್ ತಗೊಂಡಾಯ್ತು. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಟೂಲ್ಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ comes under office. Directors fees office. Gas and water charges factory. Gas and water charges office. General charges you can take under office. Manager salary ಮಾತ್ರ calculation ಮಾಡಬೇಕು. So we'll take this now. Okay, so first 2 ಏನೇನಿದೆ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಏನೇನು ತಗೋಬೇಕು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಲ್ಲಿ? ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ 1, ರಿಪೇರ್ಸ್ ಆಫ್ ಪ್ಲಾಂಟ್ ಅಂಡ್ ಮಿಷಿನ್ 2, ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ 3, ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ 4, ಗ್ಯಾಸ್ ಅಂಡ್ ವಾಟರ್ ಚಾರ್ಜಸ್ 5. ಸೊ ಲೆಟ್ ಅಸ್ ಸಿ. ಎಸ್, ರೆಂಟ್ ಅಂಡ್ ರೇಟ್ಸ್, drawing office salaries, depreciation on plant, repairs on plant, factory gas and water charges, manager salary ge adjustment ide, will work on that. Nodi, depreciation on plant ide, repairs on plant ide, ಮ್ಯಾನೇಜರ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮ್ಯಾನೇಜರ್ ಸ್ಯಾಲ್ರಿ ಇಸ್ ಗಿವನ್ ಆಸ್ 12,000. ಸೊ ಡೈರೆಕ್ಟ್ ಆಗಿ ನಾವು ಆಫೀಸಿಗೆ ತಗೋಬೇಕಾ ಇಲ್ಲ ಪ್ಲಾಂಟ್ ತಗೋಬೇಕಾ ಅಂತ ನೋಡ್ಬೇಕು. ಬಿಫೋರ್ ದಟ್ ನೋಡಿ, ಔಟ್ ಆಫ್ 48 ವರ್ಕಿಂಗ್ ಅವರ್ಸ್ ಇನ್ ಎ ವೀಕ್, okay, out of 48 working hours in a week, the time devoted by the manager to the factory and office was on average 40 hours and 8 hours. So 40 hours factory ge, 8 hours office ge ತಗೊಂತದಾನೆ. So factory ಎಷ್ಟು hours ಇದೆ? 40 hours. Office ಗೆ ಎಷ್ಟು? 48 hours. So you should calculate like this. Okay, so now what you do is, total manager salary is 12,000 into
ಫ್ಯಾಕ್ಟ್ರಿಗೆ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾನೆ 40. ಸೊ 12,000 into 40 by 48. So total hours is 48 hours. How do you calculate that now? Manager salary 12,000 into 40 hours is for factory divided by total number of hours 48. So that will give you 10,000. So total ಮಾಡಿದಾಗ all these things together you should do the total. All these things together you do the total, it will be 41,800. So prime cost ಜೊತೆಗೆ prime cost is 3,53,200. For this you add factory overheads, it will become factory cost. ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ ನೆಲ್ಲ ಆಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಹೆಡಿಂಗ್ ಏನು? ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್. ಸೊ ಲೆಟ್ ಅಸ್ ಲುಕ್ ಅಟ್ ದ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಯಾವ್ದು ಬರುತ್ತೆ ನೋಡೋಣ. ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆಯ್ತು, ಮೆಟೀರಿಯಲ್ಸ್ ಪರ್ಚೇಸ್ಡ್ ಆಯ್ತು, ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಇಟ್ ಈಸ್ ಟೇಕನ್ ಅಂಡರ್ ಫ್ಯಾಕ್ಟ್ರಿ ತಗೊಂಡಾಯ್ತು. ಕೌಂಟಿಂಗ್ ಆಫ್ ಸ್ಯಾಲರೀಸ್ ಆಫೀಸಲ್ಲಿ ಬರುತ್ತೆ. ಕ್ಯಾರಿಯೇಜ್ ಇನ್ವರ್ಟ್ಸ್ ನಾವು ತಗೊಂಡಿದ್ದಾಗಿದೆ. ಕ್ಯಾಶ್ ಡಿಸ್ಕೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಬರೋದಿಲ್ಲ. ಕ್ಯಾಶ್ ಡಿಸ್ಕೌಂಟ್ ಬರಲ್ಲ. ಕ್ಯಾರಿಯೇಜ್ ಔಟ್ವರ್ಡ್ಸ್ ಅಲ್ಲಿ ಸೆಲ್ಲಿಂಗ್ ಓವರ್ಹೆಡ್ಸ್. ಬ್ಯಾಡ್ ಡೆಬ್ಟ್ಸ್ ಸೆಲ್ಲಿಂಗ್ ಓವರ್ಹೆಡ್ಸ್. ರಿಪೇರ್ಸ್ ಆಫ್ ಪ್ಲಾಂಟ್ ಅಂಡ್ ಮಿಷಿನ್ ತಗೊಂಡಾಗಿದೆ, ಇಟ್ ಶುಡ್ ಬಿ ಟೇಕನ್ ಅಂಡರ್ ಫ್ಯಾಕ್ಟರಿ ಓವರ್ಹೆಡ್ಸ್ ತಗೊಂಡಿದೀವಿ. ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ ಫ್ಯಾಕ್ಟರಿ ತಗೊಂಡಿದ್ದಾಗಿದೆ, ಡೋಂಟ್ ಟೇಕ್. ಫ್ಯಾಕ್ಟರಿನಲ್ಲಿ ಬರೋದು, ಫ್ಯಾಕ್ಟರಿನಲ್ಲಿ ಇವಾಗ ನಾವು ಮಾಡ್ತಾ ಇರೋದು ಆಫೀಸ್. ಸೊ ಇಲ್ಲಿ ಈ ಕಾಲಮ್ ಅಲ್ಲಿ ಏನೇನು ತಗೋಬೇಕು? ಆಫೀಸ್ ರಿಲೇಟೆಡ್ ಏನಿದೆ, ಕೌಂಟಿಂಗ್ ಹೌಸ್ ಸ್ಯಾಲರೀಸ್, ರೆಂಟ್ ರೇಟ್ ಟ್ಯಾಕ್ಸಸ್ ತಗೋಬೇಕು. ದೆನ್ counting house salaries, rent rates and taxes. Then traveling expenses, sales overhead, traveling salaries, selling overheads ಅಲ್ಲಿ ಬರುತ್ತೆ. ವೇಜಸ್ ಮುಂಚೆನೆ ತಗೊಂಡಿದೀವಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಬರಲ್ಲ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ತಗೋಬೇಕು. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ನಿಮ್ಗೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಲ್ಲಿ ಬರುತ್ತೆ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ತಗೋಬೇಕು. ಡೈರೆಕ್ಟರ್ಸ್ ಫೀಸ್ ತಗೋಬೇಕು. ಗ್ಯಾಸ್ ಅಂಡ್ ವಾಟರ್ ಚಾರ್ಜಸ್ ಆಫೀಸ್ ಎಕ್ಸ್ಪೆನ್ಸಸ್ ಮಾತ್ರ ಅದು ತಗೋಬೇಕು. ದೆನ್ ಜನರಲ್ ಚಾರ್ಜಸ್, ಮ್ಯಾನೇಜರ್ ಸ್ಯಾಲರಿ. ಸೊ ಫಸ್ಟ್ ಲೆಟ್ ಅಸ್ ಲುಕ್ ಅಟ್ ದಿಸ್, ಏನೇನು ತಗೊಂಡಿದೀವಿ ಅಂತ. ಸಿ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಟೇಕನ್. ಫಸ್ಟ್ ಆಫೀಸ್ ರೆಂಟ್ ಅಂಡ್ ರೇಟ್ಸ್. ವೇರ್ ಇಟ್ ಇಸ್ ನೋಡಿ, ಆಫೀಸ್ ರೆಂಟ್ ಅಂಡ್ ರೇಟ್ಸ್ ಎಲ್ಲಿದೆ ನೋಡಿ, ಆಫೀಸ್ ರೆಂಟ್ ಅಂಡ್ ರೇಟ್ಸ್. ದೆನ್ ಸೆಕೆಂಡ್ ಥಿಂಗ್ ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ ಬರೋದು ಆಫೀಸಲ್ಲಿ. ದೆನ್ ಡೈರೆಕ್ಟರ್ಸ್ ಫೀಸ್, ಎಸ್ ಇಟ್ ಇಸ್ ಡೈರೆಕ್ಟರ್ಸ್ ಫೀಸ್. ದೆನ್ ಗ್ಯಾಸ್ ಅಂಡ್ ವಾಟರ್ ಚಾರ್ಜಸ್, ದೇ ಓನ್ಲಿ ಮೆನ್ಷನ್. ಆಫೀಸ್ ಇರೋದನ್ನ ಆಫೀಸ್ ತಗೊಳ್ಳಿ, ಫ್ಯಾಕ್ಟ್ರಿ ಇರೋದನ್ನ ಫ್ಯಾಕ್ಟ್ರಿ ತಗೊಳ್ಳಿ. ದೆನ್ ಮ್ಯಾನೇಜರ್ ಸ್ಯಾಲರಿ, ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಅಂಡ್ ಜನರಲ್ ಚಾರ್ಜಸ್. ಮ್ಯಾನೇಜರ್ ಸ್ಯಾಲರಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೋಟಲ್ ಈಸ್ 12,000. ಅದರಲ್ಲಿ ಫ್ಯಾಕ್ಟ್ರಿಗೆ 40 hours, 8 hours is for office. So 12,000 into 8 by 48 gives you 2,000 manager salary, counting house salaries. Total ಮಾಡಿದಾಗ you get 28,900. ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ಗೆ ಇದನ್ನ ಆಡ್ ಮಾಡಿದ್ರೆ that we call it as cost of production. Then coming to the selling overheads ಅಂದ್ರೆ ಸೇಲ್ಸ್ ರಿಲೇಟೆಡ್ ಆಗಿರೋ ಎಕ್ಸ್ಪೆನ್ಸಸ್ ಏನೇನಿದೆ? ಕ್ಯಾರೇಜ್ ಔಟ್ವರ್ಡ್ಸ್, ಬ್ಯಾಡ್ ಡೆಬ್ಟ್ಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಕಮಿಷನ್. ಸೊ ಇದಿಷ್ಟನ್ನು ಆಡ್ ಮಾಡಿದ್ರೆ ಸೆಲ್ಲಿಂಗ್ ಓವರ್ಹೆಡ್ಸ್ ವಿಲ್ ಬಿ 21,300. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಓವರ್ಹೆಡ್ಸ್ ನ ಆಡ್ ಮಾಡಿ ಟೋಟಲ್ ಕಾಸ್ಟ್ ಬರುತ್ತೆ. ಸೊ ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ನಾಟ್ ಗಿವನ್ ಪ್ರಾಫಿಟ್ ಆಲ್ಸೋ, ದೇ ಹ್ಯಾವ್ ನಾಟ್ ಗಿವನ್ ಸೇಲ್ಸ್ ಆಲ್ಸೋ. ಓನ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಟೋಟಲ್ ಕಾಸ್ಟ್ ಅಷ್ಟೇನೆ. ಇಲ್ಲಿ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಸೊ ಸ್ಟಾಪ್ ವಿತ್ ಹಿಯರ್ ಓನ್ಲಿ. ಸೊ ದಿಸ್ ಇಸ್ ದ ಕಾಸ್ಟ್ ಶೀಟ್, how you prepare this simple adjustment.